ಎಲ್ಲ ಕಾಲಗಳಲ್ಲೂ ಮತ್ತು ಈ ಕ್ಷಣಕ್ಕೂ ಪ್ರಜಾಪ್ರಭುತ್ವ ಒಂದು ಎಕ್ಸ್ಪೆರಿಮೆಂಟ್ ಆಗೇ ಉಳಿದಿದೆ. ಅಂದರೆ ಅವ್ರಿಗೆ ಕೆಸರು ಮೇಲೆ ಎರಚೋದು 2 ನಿಮಿಷ, ನಮಗೆ ತೊಳ್ಕೊಳಕ್ಕೆ 4 ದಿನ ಬೇಕು. ಬಹುಶಃ ಭಾರತ ದೇಶದಲ್ಲಿ ನಾವು ಅಂಬೇಡ್ಕರನ್ನ ಗಾಂಧಿಯನ್ನು ಮುಚ್ಚಿಟ್ಟಾದರೂ ನಿಮ್ಮ ರಾಜ್ಯಭಾರ ನಡೆಸಿ ಅಂತ ಹೇಳಬೇಕು. ಯಾಕಂದರೆ ಗಾಂಧಿಯನ್ನು ಕೊಂದವನ್ನ ಕೂತ್ಸೋರು ಇವರು. ಪ್ರತಿನಿಧಿಗಳನ್ನು ಆಯ್ಕೆ ಚುನಾವಣೆಗೆ ಮಾತ್ರ ಪ್ರಜಾಪ್ರಭುತ್ವದ ಪ್ರಕ್ರಿಯೆ, ಅದಾದ ಮೇಲೆ ಅವರು ಸರ್ವಾಧಿಕಾರಿಗಳು. ಏನು ಮಾತಾಡಿದ್ರು ಹಿಂದೂ ವಿರೋಧಿ. ಇವತ್ತು ನಾವು ಪ್ರಜಾಪ್ರಭುತ್ವ ಇದೆ ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಒಂದು ಸುಳ್ಳನ್ನು ನಂಬಬೇಡಿ. ಎಲ್ಲ ಕಾಲಗಳಲ್ಲೂ ಮತ್ತು ಈ ಕ್ಷಣಕ್ಕೂ ಪ್ರಜಾಪ್ರಭುತ್ವ ಒಂದು ಎಕ್ಸ್ಪೆರಿಮೆಂಟ್ ಆಗೇ ಉಳಿದಿದೆ. ಪ್ರಪಂಚದ ಎಲ್ಲಿಯೂ ಪ್ರಜಾಪ್ರಭುತ್ವವಿಲ್ಲ. ಯಾಕೆ ಅಂದರೆ ಸಮಾನತೆಯ ಪ್ರಜಾಪ್ರಭುತ್ವದ ಆಸೆಯನ್ನು ಕನಸನ್ನು ತೋರಿಸುತ್ತಲೇ ಎಲ್ಲ ಕಾಲಗಳಲ್ಲೂ ಪ್ರತಿನಿಧಿಗಳನ್ನು ಆಯ್ಕೆ ಚುನಾವಣೆಗೆ ಮಾತ್ರ ಪ್ರಜಾಪ್ರಭುತ್ವದ ಪ್ರಕ್ರಿಯೆ, ಅದಾದ ಮೇಲೆ ಅವರು ಸರ್ವಾಧಿಕಾರಿಗಳೇ. ಯಾಕೆಂದರೆ ಉಳ್ಳವರು ಎಕಾನಮಿಯನ್ನು, ಕಲ್ಚರನ್ನು, ತಮ್ಮ ಧರ್ಮವನ್ನು, ತಮ್ಮ ಪವರನ್ನು ಇಲ್ಲದವರಿಗೆ ಕೊಡಲಿಕ್ಕೆ ತಯಾರಾಗೇ ಇಲ್ಲ. ಆಗಲೂ ಪಟ್ಟಾಭಿಷೇಕನೇ, ಈಗಿನ ಪ್ರಮಾಣ ವಚನಗಳು ಪಟ್ಟಾಭಿಷೇಕನೇ, ಆಗಲೂ ಸಿಂಹಾಸನನೇ, ಈಗಲೂ ಕುರ್ಚಿನೇ. ಈ ಸತ್ಯವನ್ನು ಹೇಳ್ತಾ ಹೋಗ್ತಾರೆ. ಮತ್ತು ಮುಂದಿನ ಪೀಳಿಗೆಗೆ ಹೇಗೆ ಇದನ್ನು ನೋಡಬೇಕು ಅಂತಾರೆ, ಅವರ ವ್ಯವಸ್ಥೆ ಹೇಗಿದೆ ಅಂತ. ಹಿಂದೆ ತಪ್ಪು ಮಾಡಿದವ್ರಿಗೆ ಅಥವಾ ಪ್ರಶ್ನಿಸಿದವ್ರನ್ನ ವ್ಯವಸ್ಥೆ ಕೊಲ್ಲೋದು ಬಹಳ ಈಸಿಯಾಗಿತ್ತು. ಆದರೆ ಕೊಂದರೆ ಅದರ ಪರಿಣಾಮಗಳು ಬೇರೆ ಆಗ್ಬೋದು. ಅದಕ್ಕೆ ಜೈಲಿನಲ್ಲಿ ಹಾಕಬೇಕು. ಜೈಲಿನಲ್ಲಿ ಹಾಕ್ಬಿಟ್ಟು ಒಂದು ಶಿಕ್ಷೆ ಕೊಟ್ಟು ಕೊಂದರೆ ಸರಿ ಹೋಯ್ತು. ಆದರೆ ಬಂದು ಈಗ ನಮ್ಮ ದೇಶದಲ್ಲಿ ನಡೀತಿರುವ ಹೊಸ ಆಟ ಇದೆಯಲ್ಲ, ಅದು ಇತಿಹಾಸದಲ್ಲೇ ದುರಂತ. ಈಗ ಏನು ಮಾಡ್ತಾರೆ, ಸತ್ಯವನ್ನು ಮಾತನಾಡುವ ಪ್ರಜಾಪ್ರಭುತ್ವದ ಪರವಾಗಿ ಇಲ್ಲುವವರಿಗೆ ಮೊದಲು ಅವನ ಹೆಸರು ಕೆಡಿಸ್ತಾರೆ, ಅವನ ಮೇಲೆ ಆಪಾದನೆಗಳು ಹೊರಡಿಸ್ತಾರೆ. ಅವನು ದೇಶದ್ರೋಹಿ, ಹಿಂದೂ ದ್ರೋಹಿ ಅಂದರೆ ಹೀಗೆ ಅವನ ಮೇಲೆ ಕೆಸರನ್ನು ಎರಚಿ ಒಂದು ಕನ್ಸೆಂಟನ್ನು ಸಮಾಜದಿಂದ ತಗೊಳ್ತಾರೆ. ಇವನು ಕಳ್ಳ. ಒಬ್ಬ ಮುಸ್ಲಿಮನನ್ನು ಅರೆಸ್ಟ್ ಮಾಡಿ ನೀವು ಮಾತಾಡಿದರೆ ನೀನು ದೇಶದ್ರೋಹಿ. ಒಬ್ಬ ನಕ್ಸಲೈಟನ್ನು, ಒಬ್ಬ ಮಾವೋಯಿಸ್ಟನ್ನು ನೀವು ಪ್ರೀತಿಯಿಂದ ಅವನ ಮಾಡಿದ ಕೆಲಸಗಳನ್ನು ಮಾತಾಡ್ತಾ ಇದ್ದರೆ ದೇಶದ್ರೋಹಿ. ಸೊ ಇವಾಗ ನನ್ನಂಥವ್ರ ಮೇಲೂ ಹಾಗೆ ನಡೆಯುತ್ತದು. ಅಂದರೆ ಅವ್ರಿಗೆ ಕೆಸರು ಮೇಲೆ ಎರಚೋದು 2 ನಿಮಿಷ, ನಮಗೆ ತೊಳ್ಕೊಳಕ್ಕೆ 4 ದಿನ ಬೇಕು. ಅದಕ್ಕೆ ಕೇಸ್ಗಳು ಹಾಕಿ ಏನು ಮಾತಾಡಿದ್ರು ಹಿಂದೂ ವಿರೋಧಿ. ಈ ಧರ್ಮ ಇದೆಯಲ್ಲ ಎಲ್ಲ ಕಾಲದಲ್ಲೂ ಕೆಲಸ ಮಾಡಿದೆ. ಯೇಸು ಕ್ರಿಸ್ತ ಇದ್ದಾಗ ರೋಮೋ, ಗೆಲಿಲಿಯೋ ಇದ್ದಾಗ ಚರ್ಚು, ಅಥವಾ ಪಾಕಿಸ್ತಾನ ಅರಬ್ ದೇಶದಲ್ಲಿ ಮುಸ್ಲಿಮರು, ಇಲ್ಲಿ ಹಿಂದೂ ಧರ್ಮ. ಹಿಂದುತ್ವ ಅಲ್ಲ, ಅದನ್ನು ಉಪಯೋಗಿಸೋದು, ಅದು ನಮ್ದಾಗಬೇಕು. ಅವರ ಬಲವನ್ನು ಬಿಡಬಾರ್ದು. ಈ ಪ್ರಯತ್ನ ನಡೀತಾನೇ ಇರುತ್ತೆ. ಇದರ ಮೇಲೆ ಕಣ್ಣು ಹಾಕ್ತಾರೆ ಇವರು. ಹೇಗೆ ವ್ಯವಸ್ಥಿತವಾಗಿ ಸಮಾಜದಲ್ಲಿ ಪ್ರಶ್ನಿಸುವವರಣ. ಯಾಕಂದರೆ ಮನುಷ್ಯನ ವಿಕಾಸದ ಹಿಸ್ಟ್ರಿ, ಇತಿಹಾಸವನ್ನು ನೀವು ನೋಡಿದಾಗ ಬಹಳ ದೊಡ್ಡ ಕಂಡುಕೊಂಡಿದ್ದು ಪ್ರಿಂಟಿಂಗ್ ಪ್ರೆಸ್. ಯಾವಾಗ ಪ್ರಿಂಟಿಂಗ್ ಪ್ರೆಸ್ನ ಕ್ರಾಂತಿ ಆಯಿತೋ ಆಗ ಆಲೋಚನೆಗಳು ಪ್ರಪಂಚಾದ್ಯಂತ ಹಬ್ಬಲಿಕ್ಕೆ ಶುರುವಾದವು. ಆಗ ಜನರಿಗೆ ಅಲ್ಲಿಯ ವಿಷಯಗಳು, ಇಲ್ಲಿಯ ವಿಷಯಗಳು, ಆ ಧರ್ಮದ ವಿಷಯಗಳು, ಅಲ್ಲಿಯ ವ್ಯವಸ್ಥೆಗಳು ಹೇಗಿತ್ತು ಅಂತ ತಿಳ್ಕೊಂಡು ಶುರು ಮಾಡಿ ತಾಳೆ ಇಡಲಿಕ್ಕೆ ಶುರು ಮಾಡಿದ್ರು. ಒಂದಿಷ್ಟು ನೋವು ಅನುಭವಿಸೋಕ್ಕಾಗಲ್ವಾ? ಅವರು ನಮಗೆ ಕೊಟ್ಟಿರುವ ಜ್ಞಾನದಿಂದಾಗಿ ನಾವು ಎಷ್ಟು ಶ್ರೀಮಂತರಾಗಿದ್ದೇವೆ ಅಂದರೆ ನಾನು ಕಳ್ಕೊಳ್ಳೋ ಶ್ರೀಮಂತ ಅಂತೀನಿ. ಈ ಪ್ರೇರಣೆಯನ್ನು, ಈ ಸ್ಫೂರ್ತಿಯನ್ನು ಮುಂದಿನ ತಲೆಮಾರಿಗೆ ಕೊಡಬೇಕಾಗಿದೆ ಈ ಪುಸ್ತಕ. ಆ ದೊಡ್ಡ ಕೆಲಸವನ್ನು ನ್ಯಾಯಮೂರ್ತಿಗಳು ಮಾಡ್ತಾ ಇದ್ದಾರೆ. ಬಹಳ ಸರಳವಾಗಿ ಮಾತಾಡ್ತಾ ಇದ್ದಾರೆ. ಒಂದು ಬಹಳ ಇವತ್ತು ಯು ಆರ್ ನಾಟ್ ಗಿಲ್ಟಿ ಅಂಟಿಲ್ ಪ್ರೂವನ್, ಯು ಆರ್ ಇನ್ನಸೆಂಟ್ ಟಿಲ್ ಯು ಆರ್ ಪ್ರೂವನ್ ಗಿಲ್ಟಿ ಅಂತಿದೆ. ಆದರೆ ಇವತ್ತಿನ ಸಮಾಜದಲ್ಲಿ ಯು ಆರ್ ಗಿಲ್ಟಿ ಅನ್ಲೆಸ್ ಯು ಆರ್ ಪ್ರೂವನ್ ಇನ್ನಸೆಂಟ್. ಅದೇ ತಾನೇ ನಡೀತಾ ಇದೆ. ಇಲ್ಲ ಅಕಾರ್ಡಿಂಗ್ ಟು ದ ಲಾ, ಲೀಗಲಿ ಕರೆಕ್ಟ್. ಲೀಗಲಿ ಕರೆಕ್ಟು ಮಾರಲಿ ಇನ್ಕರೆಕ್ಟ್ ಆಗಿರೋ ಸಾಧ್ಯತೆ ಇದೆ ರೀ. ಏನು ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ? ನಾವು ಸಣ್ಣವರಿದ್ದಾಗ ನಾವು ಯಾರಾದರೂ ಜಗಳ ಆಡ್ತಾ ಇದ್ರೆ ಬಾರಯ್ಯ ಕೋರ್ಟ್ನಲ್ಲಿ ನೋಡ್ಕೊಳ್ತೀನಿ ಅಂತ ಇದ್ದ ಒಬ್ಬ ಮನುಷ್ಯ. ಯಾಕೆಂದರೆ ಕೋರ್ಟ್ ಮೇಲೆ ಎಷ್ಟು ನಂಬಿಕೆ ಇತ್ತು ಅವನಿಗೆ. ಈಗ ಕೋರ್ಟ್ನಲ್ಲಿ ನೋಡ್ಕೊಳ್ತೀನಿ ಅಂದರೆ ಹೆದರ್ತಾನೆ. ನನಗೊಂದು ಮಂಡ್ಯದತ್ತ ಒಬ್ಬ ರೈತ 5 ಎಕರೆ ಜಮೀನಿಗೆ ಅಣ್ತಮ್ಮದಿರಿಬ್ಬರು ಜಗಳ.
ಜಗಳ ಆಗ್ಬಿಟ್ಟು ಇಬ್ಬರು ಲಾಯರ್ನ ಇಟ್ಕೊಂಡ್ಬಿಟ್ರು ಅವರು. ಖರ್ಚು 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 ಕೊನೆಗೂ ತೀರ್ಪು ಬಂತು, ನೋಡಪ್ಪ ಹಂಗೆಲ್ಲ ಎಲ್ಲ ಇಬ್ಬರು ಹಂಚ್ಕೋಬೇಕು 2.5 ಎಕರೆ ಅಂತ. ಕೇಸ್ ಆದ್ಮೇಲೆ ಅವ್ರು ಈ ಲಾಯರ್ಗಳಿಗೆ ಎಷ್ಟು ಖರ್ಚು ಮಾಡ್ಬಿಟ್ಟಿದ್ರು ಅಂದ್ರೆ 2.5 ಎಕರೆ ಮಾರ್ಬಿಟ್ರಂತವ್ರು. ಅದಾಗ್ತದೆ. ಇವತ್ತು ಟ್ರಯಲ್ ಇಲ್ಲದೆ ಇರೋದನ್ನ ನಡೀತಾ ಇದೆ ಇವತ್ತು ಕೋರ್ಟ್ಗಳಲ್ಲಿ. ಅಂದ್ರೆ ಮೊನ್ನೆ ನಾನು ವ್ಯಾಂಗ್ಚುಕ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾರೆ, ಮೊನ್ನೆ ನಾನೊಂದು ಪತ್ರಿಕಾಗೋಷ್ಠಿಯಲ್ಲಿ ಮಾರಿಕೊಂಡ ಮಾಧ್ಯಮದವರೆಗೂ ವಿಶೇಷ ಆಹ್ವಾನ ಅಂದ ತಕ್ಷಣ ನಿಗರಾಡ್ಬಿಟ್ರು ಅವರು. ನಾನು ಹೇಳಿದೆ, ಅದು ನನ್ನ ಆತಂಕ, ನನ್ನ ನೋವು, ಕೋಪ ಅಲ್ಲ, ವ್ಯಂಗ್ಯ ಅಲ್ಲ ಅದು. ಇವತ್ತು ಮಾಧ್ಯಮದವರು ಅಷ್ಟೇ ಮಾರ್ಕೊಂಡಿಲ್ಲ, ಕಲಾವಿದರು ಮಾರ್ಕೊಂಡಿದ್ದಾರೆ, ವಕೀಲರು ಮಾರ್ಕೊಂಡಿದ್ದಾರೆ, ನ್ಯಾಯಮೂರ್ತಿಗಳು ಮಾರ್ಕೊಂಡಿದ್ದಾರೆ, ಡಾಕ್ಟರ್ಗಳು ಮಾರ್ಕೊಂಡಿದ್ದಾರೆ, ಉದ್ಯಮಿಗಳು ಮಾರ್ಕೊಂಡಿದ್ದಾರೆ. ಲಕ್ಷಾಂತರ ಓಟುಗಳು ಒಂದು ವಿರೋಧ ಪಕ್ಷಕ್ಕೆ ಎದುರಾಗಿ ಕೊಟ್ಟಂತಹ MLA MP ಗಳು ಅವರನ್ನ ಮಾರ್ಕೊಂಡು ಯಾರ ವಿರುದ್ಧ ಆರಿಸ್ಬಿಟ್ರು ಅವ್ರ ಜೊತೆ ಮಾರ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಮಗೆ ಆತಂಕ ಆಗಬಾರ್ದೇ ಈ ದೇಶದಲ್ಲಿ? ಬಹುಶಃ ಭಾರತ ದೇಶದಲ್ಲಿ ನಾವು ಅಂಬೇಡ್ಕರ್ನ, ಗಾಂಧಿಯನ್ನ ಮುಚ್ಚಿಟ್ಟಾದ್ರೂ ನಿಮ್ಮ ರಾಜ್ಯಭಾರ ನಡೆಸಿ ಅಂತ ಹೇಳಬೇಕು. ಯಾಕಂದ್ರೆ ಗಾಂಧಿಯನ್ನ ಕೊಂದವನ್ನ ಪೂಜಿಸೋರು ಇವರು. ಇವತ್ತು ಭಾರತ ದೇಶದಲ್ಲಿ ಗಾಂಧಿಯೇ ದೇಶದ್ರೋಹಿಯಾಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ಬಹಳ ದೊಡ್ಡ ಕೆಲಸ, ತನ್ನ ಅನುಭವದಿಂದ ಇಡೀ ಇತಿಹಾಸವನ್ನು ಓದುತ್ತಾ ಒಂದು 20 ಟ್ರಯಲ್ಗಳನ್ನು ಒಂದು ಉದಾಹರಣೆಯಾಗಿ ತಂದು, ನಾವು ಬದುಕುತ್ತಿರುವ ಈ ಸ್ವಲ್ಪ ಮಟ್ಟಿಗೆ ಸಹಿಸುವಂಥ ಸಮಾಜಕ್ಕೆ ಕಾರಣರಾದ ದೊಡ್ಡ ದೊಡ್ಡ ಹುತಾತ್ಮರು, ಮೇಧಾವಿಗಳು ಪ್ರಾಣವನ್ನು ಕೊಟ್ಟಿದ್ದಾರೆ. ಸತ್ಯದ ಜೊತೆಗೆ ನಿಂತಿದ್ದಾರೆ.